ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತ್ರಿಯ ಬ್ರಹ್ಮನಿಷ್ಠರಾದಂಥ ಸದ್ಗುರು ಬಸವಾನಂದರ ಪಾದಕಮಠಗಳಿಗೂ ಹಾಗೂ ಅವರ ಪ್ರತಿರೂಪಂಥ ನಿಜಗುಣಪ್ಪನವರ ಪಾದಕಮಠಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬೈ ಸದ್ಗುರುಗಳ ಪಾದಕಮಠಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಠಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂಥ ನೀತಿ ಕ್ರಿಯಾಚರ್ಯ ಸ್ಥಳದ ಇವತ್ತಿನ ಆಧಾರದ ವಿಷಯದಲ್ಲಿ 14ನೆಯ ಪದ ಇವಾಗ ನಡೆದದ. ಸಂಗತಮಾಗಿ ಬೋಧಿಸಿ ಜೋಡಿಸಿ ಸಂಗತಮಾಗಿ ಜೋಡಿಸಿ ಪೇಳಿದ ಉತ್ತರದ ಹಿಂಗಿತವನ್ನು ಅರಿತು ನಡೆವನೇ ಬಲ್ಲವನು ಅಂತ ಹೇಳ್ತಾರೆ. ಯಾಕಂತಂದ್ರೆ ಇದರ ಮರ್ಮವನ್ನು ಅರ್ಥಕೊಂಡು ಯಾರು ನಡ್ಕೊಳ್ತಾರ ಅವರೇ ಬಲ್ಲವರಪ್ಪ ಜಗತ್ತಿನಲ್ಲಿ ಅಂತ ಹೇಳುವಂಥ ವಿಚಾರದಲ್ಲಿ ಇಲ್ಲಿ ಕೂಡ ಹೇಳ್ತಾರೆ. ಯಾಕಂತಂದ್ರೆ ಲಾಸ್ಟ್ ಕೊನೆಯ 5ನೇ ನುಡಿಗೆ ಆದ. ಈಗ ಮತಿಗೆ ಮಂಗಳವಿಯುವುದಾವುದು ಉತ್ತಮರ ಸಂಘ, ಅತಿ ನಿಷ್ಠೆ ಬಿಡುವುದಾವುದು ಹರ ಸಮಯ, ಹಿತವಾವುದು ಇಹಪರದೊಳು ಧರ್ಮರತಿ, ಸದುಗತಿ ಯಾವುದನ್ನೇ ಶಂಭುಲಿಂಗವಾಗಿಹುದು ಅಂತ ನಿನ್ನೆ ಕೂಡ ಹಿತ ಯಾವುದು ಪರದೋಳು, ಹಿತ ಹೌದು ಇಹ ಪರದೋಳು ಧರ್ಮರತಿ ಅಂತ ಹೇಳುವಂಥ ವಿಚಾರ ಕೂಡ ಹೇಳಿದರು. ಸದುಗತಿ ಯಾವುದಪ್ಪ ಅಂದರೆ ಶಂಭುಲಿಂಗವಾಗಿಹುದು ಅಂತ ಕೂಡ ಹೇಳ್ತಾರೆ. ಯಾಕಂತಂದ್ರೆ ಇಲ್ಲಿ ಹಿತ ಯಾವುದು ಅಹಿತ ಯಾವುದು, ಇಹದೋಳು ಮತ್ತು ಪರಲೋಕದೋಳು. ಯಾಕಂದ್ರೆ ನಾವು ಏನು ಇಲ್ಲಿ ಮಾಡ್ತೀವಿ ಅದು ಪರಲೋಕಕ್ಕೂ ಸಂಬಂಧ ಆಗ್ತದ. ಅದಕ್ಕೆ ನಾವು ಹಿಂದೆ ಏನು ಮಾಡಿದ್ದೀವಿ, ಹಿಂದಿನ ಒಂದು ಜನ್ಮದಲ್ಲಿ ಏನು ಮಾಡಿದ್ದೀವಿ ಅದು ಕೂಡ ಈಗ ಸಂಬಂಧ ನಿನ್ನೆ ಬಂದು. ಯಾಕಂದ್ರೆ ಆದಿ ವ್ಯಾಧಿ ಧಾತುಜ ಕರ್ಮಜ ಅನ್ನುವಂಥದ್ದು ಬಂದು. ಯಾಕಂದ್ರೆ ಕರ್ಮಜ ಅನ್ನುವಂಥದ್ದು ಧಾತುಜ ಅನ್ನುವಂಥದ್ದು ನಾವು ಊಟ ಮಾಡಿದ್ರಿಂದ ನಮ್ಗೆ ಕಷ್ಟ ಕೊಡ್ತದೆ. ಏನೋ ಊಟದಲ್ಲಿ ವ್ಯತ್ಯಾಸ ಆಯಿತು ಅಂತಂದಾಗ ನಮ್ಮ ಶರೀರಕ್ಕೆ ಬಾಧೆ ಕೊಡುವಂಥದ್ದು, ಸ್ಥೂಲ ಶರೀರಕ್ಕೆ ಆಗಿರ್ಬೋದು, ಅದರಿಂದ ಮತ್ತು ಸೂಕ್ಷ್ಮ ಶರೀರಕ್ಕೆ ಕೂಡ ತೊಂದರೆ ಆಗಿರ್ತದೆ. ಅದರಿಂದ ಅಂದರೆ ನಾವು ಊಟ ಮಾಡಿದ ಆಹಾರ ಪದ್ಧತಿಯಿಂದ ಧಾತುಜ ರೋಗಗಳು ನಮ್ಮ ಶರೀರಕ್ಕೆ ಬರ್ತಾವೆ. ಯಾಕಂತಂದ್ರೆ ಈ ಶರೀರ ಒಂದು ಏನಾದರೂ ಒಂದು ಹೆಚ್ಚು ಕಮ್ಮಿ ಆಯಿತು ಅಂತಂದಾಗ ಈ ರೋಗಗಳ ಬಾಧೆಯಿಂದ ಇದು ಕಷ್ಟಪಡ್ತದೆ. ಆಮೇಲೆ ಈ ಕರ್ಮಜ ರೋಗ ಅಂತಂದ್ರೆ ಇವತ್ತೇನೋ ರೋಗ ಬಂತಪ್ಪ ಕೊನೆವರೆಗೆ ವಾಸನೆ ಆಗಲ್ರಿ, ಸಾಯಲ್ತಾನೆ ಇರ್ತದ್ರಿ ಅಂತ ಅನ್ನುವಂಥದ್ದಾದ್ರೆ ಅದು ಇಂದಿನ ಒಂದು ಕರ್ಮಜದಿಂದ ಬಂದಂಥದ್ದು. ವಾಸಿ ಆಗುವಂಥದ್ದಾದ್ರೆ ಧಾತುಜೆಯಿಂದ ಬಂದದಪ್ಪ ಇಲ್ಲೇ ವಾಸಿ ಆಗ್ತದ ಅಂತ ಅನ್ಬೋದು. ಆದರೆ ಕರ್ಮಜ ಅಂತಂದ್ರೆ ಹಿಂದಿನ ಒಂದು ಕರ್ಮದಿಂದ ನಿಂದೆ ಮಾಡಿದಂಥ ಒಂದು ಇದರಿಂದ ಬಂದಂಥದ್ದಕ್ಕೆ ಕರ್ಮಜ ಅಂತ ಹೇಳ್ತಾರೆ. ಅದು ವಾಸಿ ಆಗದೇ ಇರುವಂಥದ್ದು, ಅದನ್ನು ಅನುಭವಿಸೇ ಹೋಗ್ಬೇಕಾಗ್ತದೆ. ಅದಕ್ಕೆ ಆದಿ ವ್ಯಾಧಿ ಆದಿ ಅಂತಂದ್ರೆ ಯಾವ ರೀತಿ ಅಂದ್ರೆ ಮನಸ್ಸಿನಲ್ಲಿರುವಂಥ ರೋಗ. ಮನಸ್ಸಿನಲ್ಲಿ ನಮಗೇನು ರೋಗ ಅದಾವ್ರಿ ಅಂತಂದ್ರೆ ಜ್ಞಾನಿಗಳು ಹೇಳ್ತಾರ, ಶರೀರಕ್ಕೆ ರೋಗ ಬಂದಂಥದ್ದನ್ನು ನಾವು ಇಂಥದ್ದು ರೋಗ ಬಂದಂಥ ಜನರಿಗೆ ಗೊತ್ತಿಡ್ಯಕ್ಕೆ ಸಾಧ್ಯ ಆಗ್ತದೆ. ಆದರೆ ಮನಸ್ಸಿಗೆ ಬಂದಂಥ ರೋಗ ಜನರಿಗೆ ಗೊತ್ತಿಡ್ಯಕ್ಕಾಗಂಗಿಲ್ಲ. ಇದನ್ನು ಸದ್ಗುರು ಮಾತ್ರ ಗೊತ್ತು ಮಾಡ್ಕೊತಾನೆ. ಅದಕ್ಕೆ ಜಗತ್ತಿನೊಳಗೆ ಎಲ್ಲರಿಗೆ ಮನಸ್ಸಿನ ರೋಗದಿಂದನೇ ನರಳಕತ್ತಾರ. ಶರೀರದ ರೋಗಕ್ಕೆ ದವಾಖಾನೆ ಅವೆಲ್ಲ ತೋರಿಸ್ಕೊಂಡು ಮಾಡ್ಕೊಂಡು ಏನೇನೋ ಹೋಗ್ತಾರೆ. ಬಟ್ ಜ್ಞಾನಿಗಳು ಒಳಗಿನ ಒಂದು ಏನು ಒಳಗಡೆ ಸ್ಕ್ಯಾನಿಂಗ್ ಹಾಕಿ ಏನು ರೋಗ ಅದಂತ ಗೊತ್ತಾಗ್ತದಲ್ಲ, ಅದರ ಜ್ಞಾನಿಗಳು ಒಳಗೆ ಅಂತಃಕರಣದಲ್ಲಿರುವಂಥ ಏನು ಆ ರೋಗ ರುಜಿನಗಳ ಮನಸ್ಸಿನಲ್ಲಿರುವಂಥದ್ದನ್ನು ಗೊತ್ತು ಮಾಡ್ಕೊಂಡ್ಬಿಡ್ತಾರೆ ನೋಡ್ರಿ. ಅದಕ್ಕೆ ನೋಡಿ ಮಾತನಾಡಿ ಬುದ್ಧಿ ಉದ್ಧರಿಪನ ಅಂತ ಹೇಳ್ತಾರೆ ಯಾರು ಸಿದ್ಧಾರೂಢರು. ಜ್ಞಾನಿಗಳು ಅದಕ್ಕೆ ಬಂದಂಥ ರೋಗವನ್ನು ಸ್ಥೂಲ ಶರೀರ ನೋಡಂಗಿಲ್ಲತ್ತ. ಯಾಕಂದ್ರೆ ಒಳಗೆ ಆತನ ಮನಸ್ಸು ಯಾವ ರೋಗದಿಂದ ಬಳಲಕತ್ತದ, ಯಾವ ರೋಗದಿಂದ ತೊಂದರೆ ಆಗ್ಯದ ಇದಕ್ಕೆ ಅನ್ನುವಂಥ ವಿಚಾರ ಮಾಡ್ತಾನೆ. ಅದಕ್ಕೆ ಅದು ವ್ಯಾಧಿ ಅಂತಂದ್ರೇನು ಆದಿ ಅಂತಂದ್ರೆ ಅದು ಮನಸ್ಸಿನಲ್ಲಿರುವಂಥ ದೊಡ್ಡ ರೋಗಗಳು. ಅದಕ್ಕಿಂಥ ರೋಗಗಳು ಇಟ್ಕೊಂಡಕ್ಕೆ ನಾ ಚಂದಿನಿ ನೀ ಚಂದಿನಿ ಅಂತ ಎಲ್ಲರೂ ಹೇಳ್ತಾರೆ. ಅದ್ರ ಮನಸ್ಸು ಎಲ್ಲ ಒಂದು ರೋಗಗಳಿಗೆ ತುತ್ತಾಗ್ಯದ ಅಂತ ಜ್ಞಾನಿಗೆ ಒಬ್ಬತ್ತಿಗೆ ಗೊತ್ತಾಗ್ತದೆ ಯಾವ ರೋಗ ಇದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಈತ ಭವವೈದ್ಯ ಅಂತ ಕೂಡ ಹೇಳ್ತಾರೆ. ಯಾಕೆ ಇಂಥ ರೋಗವನ್ನು ಮನಸ್ಸಿನ ರೋಗವನ್ನು ಕಳೆಯುವಂಥ ತಾಕತ್ತು ಸದ್ಗುರುವಿಗೆ ಮಾತ್ರ, ಅದು ಬೇರೆ ಯಾರಿಗೂ ಇಲ್ಲ. ಹಾಗಾಗಿ ಇಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರೆ ಹಿತವಾವುದು ಮತ್ತು ಇಹ ಪರದೋಳು ಧರ್ಮರತಿ ಅಂತ ಹೇಳ್ತಾರೆ. ಯಾಕಂದ್ರೆ ಧರ್ಮದಿಂದ ಇರುವಂಥದ್ರಿಂದ ಇಹದಲ್ಲೂ ಸುಖ ಅದ, ಪರಲೋಕದಲ್ಲೂ ಸುಖ ಐತಪ್ಪ. ಹೀಗೆ ಹಿಂದೆ ಮಾಡಿದ್ದು ಈಗ ಸುಖ ದುಃಖ ಅನುಭವಿಸಕತ್ತಿದ್ವಿ, ಈಗೇನು ಮಾಡಿದ್ವಿ ಮತ್ತೆ ಮುಂದೆ ಸುಖ ದುಃಖವನ್ನು ಅನುಭವಿಸ್ತಿದ್ವಿ. ಅದಕ್ಕಿದು ಏನಂದ್ರೆ ಒಂದು ಚಕ್ರ ಇದ್ದಂಗೆ. ಯಾಕಂದ್ರೆ ಚಕ್ರ ಮ್ಯಾಲ್ಗಡೆ ಹೋಯ್ತಂದ್ರೆ ಮ್ಯಾಲೆ ಇರ್ತದೆ ಏನಂದ್ರೆ ಇಲ್ಲ, ಮತ್ತೆ ಅದು ಕೆಳಗೆ ಬರ್ತದೆ. ಕೆಳಗಿದ್ದದ್ದು ಕೆಳಗೆ ಇರ್ತದೆ ಏನಂದ್ರೆ ಮತ್ತೆ ಮ್ಯಾಲೆ ಹೋಗ್ತದೆ.
ಅದಕ್ಕೆ ಮತ್ತೆ ಹುಟ್ಟೋದು ಸಾಯೋದು, ಇದು ಚಕ್ರ ಇದ್ದಂಗೆ. ನೀನು ಏನು ಮಾಡ್ತಿದ್ದಿ ಅದು ನಿನಗೆ ಬೆನ್ನಿಗೆ ಅದು ಇದ್ದಂಗೆ, ಅದನ್ನು ನೀನು ಅನುಭವಿಸ್ಲೇಬೇಕಾಗ್ತದಪ್ಪ. ಅದಕ್ಕೆ ನೀನು ಇಂಥದನ್ನು ಮಾಡಿದಿ, ಈ ಗುರುಮುಖಾಂತರ ಶ್ರವಣ ಮನನ ನಿಧಿಧ್ಯಾಸ, ಆ ಒಂದು ಭಕ್ತಿ ಆಗುವಂಥದ್ದು ಕರ್ಮಕಾಂಡ ಆಗಿರ್ಬೋದು, ಉಪಾಸನೆ ಕಾಂಡ ಆಗಿರ್ಬೋದು, ಜ್ಞಾನಕಾಂಡ ಆಗಿರ್ಬೋದು. ಯಾಕಂದರೆ ಮೇಲ್ಮಟ್ಟದ ಜ್ಞಾನಕಾಂಡ, ಕರ್ಮಕಾಂಡ ಕನಿಷ್ಠ ಅದ, ಅಷ್ಟರ ಮಾಡಿ ಸಾಯಿ ಅಂತಾರೆ. ಕರ್ಮರ ಮಾಡಿ ಸಾಯಿ, ಅಟ್ಲೀಸ್ಟ್ ಹಂಗೆ ಸಾಯಿಬೇಡ. ಉಪಾಸನೆ ಆಮೇಲೆ ಜ್ಞಾನ, ಯಾಕಂದರೆ ಜ್ಞಾನಕ್ಕೆ ಬಂದ್ರಂತೂ ಇನ್ನೂ ದೊಡ್ಡ ಪುಣ್ಯ ಅದು. ಯಾಕಂದರೆ ಭಾಳ ಜನ್ಮಾಂತರದ ಪುಣ್ಯ. ಇಂಥದನ್ನು ಪಡ್ಕೊಳ್ಬೇಕನ್ನುವಂಥ ಭಾವ ಬಂದರೆ ಇದು ಮನಸ್ಸಿನ ಶ್ರೀಮಂತಿಕೆ. ಯಾಕಂದ್ರೆ ಮನೆ ಶ್ರೀಮಂತಿಕೆ ಆಗುವಂಥದ್ದಲ್ಲ, ಮನಸ್ಸು ಶ್ರೀಮಂತಿಕೆ ಆಗ್ಬೇಕಾಗ್ತದೆ. ಯಾಕಂದ್ರೆ ಬೇಕಾದಟ್ಟು ಇರ್ತದೆ, ಮನಸ್ಸು ಅಳತಿತ್ತಂದ್ರೆ ತೊಗೊಂಡು ಅಂಥ ಶ್ರೀಮಂತಿಕೆ ತೊಗೊಂಡು ಏನು ಮಾಡುತ್ತೆ, ಅದು ನಿಜವಾದ ಸಂಪತ್ತು ಅಲ್ಲ. ಜ್ಞಾನಿ ಮನಸ್ಸನ್ನು, ತನ್ನ ಅಂತರಂಗವನ್ನು ಶ್ರೀಮಂತಿಕೆ ಮಾಡ್ಕೊಳ್ತಾನೆ, ಮನಸ್ಸನ್ನು ಶ್ರೀಮಂತಿಕೆ ಮಾಡ್ಕೊಳ್ತಾನೆ. ತನ್ನ ಮನಸ್ಸು ಯಥಾ ದೃಷ್ಟಿ ತಥಾ ಸೃಷ್ಟಿ ಅಂತ ಹೇಳ್ತಾರೆ. ಆತನ ಮನಸ್ಸು ಎಷ್ಟು ಸಂಪತ್ತು ಭರಿತಾಗಿರ್ತದೆ, ಜಗತ್ತು ಕೂಡ ಸಂಪತ್ತು ಭರಿತವಾಗಿ ಕಾಣುತ್ತದೆ. ಮನಸ್ಸು ಹೆಂಗೆ ಸುಖ ಇರ್ತದೆ, ಜಗತ್ತು ಕೂಡ ಸುಖವಾಗಿ ಕಾಣಿಸ್ತದೆ. ಅದನ್ನು ಮೊದಲು ಅಂಥದ್ದೊಂದು ಮಾಡ್ಕೊಳ್ತಾನೆ. ಯಾಕಂದ್ರೆ ಒಂದು ಕನ್ನಡಕ ಹಾಕ್ಕೊಂಡಿವಿ ಅಂದರೆ ಜಗತ್ತು ಅದೇ ಥರ ಕಾಣಿಸ್ತದೆ. ಅದೇ ರೀತಿ ಮನಸ್ಸನ್ನು ಯಾವ ರೀತಿ ಇಟ್ಕೊಳ್ತಾನೆ ಅದೇ ಥರ ಜಗತ್ತು ಕೂಡ ಕಾಣ್ತದೆ. ಅದಕ್ಕೆ ಜ್ಞಾನಿಗಳು ಹೇಗೆ ಹೇಳ್ತಾರೆ, ಅದಕ್ಕೆ ಇಲ್ಲಿ ವಿಮಲ ಮಾನಸದಿಂದ ಶುಭ ತೀರ್ಥ ಮುಂಟೆ ಅಂತ ಹಿಂದೆ ಕೂಡ ಹೋಗಿದಾವೆ. ಅಂಥ ಒಂದು ಪರಿಶುದ್ಧವಾದ ಮನಸ್ಸಿನಲ್ಲೇ ಭಗವಂತ ಕಾಣ್ತಾನೆ. ಅದರಲ್ಲಿ ಕೂಡ ಇಂಥ ಪರಿಶುದ್ಧವಾದ ಮನಸ್ಸಿಟ್ಕೊಂಡ್ರೆ ನಿನಗೆ ಇಹದಲ್ಲೂ ಸುಖ ಐತಪ್ಪ, ಪರಲೋಕದಲ್ಲೂ ಸುಖ ಅದ. ಹಾಗಾಗಿ ಇದನ್ನು ಮಾಡ್ಕೊ. ಆಮೇಲೆ ಸದುಗತಿ ಯಾವುದು ಅನೇ ಶಂಭುಲಿಂಗವಾಗಿಯುವುದು. ಗತಿ ಒಳಗೆ 4 ಅದಾವಂತ ಈಗ ಬಂದಿದ್ದಾವೆ ಎಷ್ಟೋ ಸಲ. ಯಾವ ಗತಿಗಳಪ್ಪ ಅಂದ್ರೆ ಸಾಲೋಕ್ಯ. ಯಾಕಂದ್ರೆ ಕರ್ಮ ಮಾಡೋದಕ್ಕೂ ಮೋಕ್ಷ ಅಂತಾರೆ, ಇಂಥದ್ದು ಮಾಡಿದ್ರೆ ಮುಕ್ತಿ ಆಗ್ತದಂತಾರ್ರಿ ಅಂತಾರೆ. ಉಪಾಸನೆ ಮಾಡೋದ್ರಿಂದ ಮೋಕ್ಷ ಆಗ್ತದಂತಾರಂತ ಕೆಲವು ಕಡೆ ಎಲ್ಲ ಬರ್ಕೊಂಡು ಬಂದಿದ್ದಾರೆ. ಇಲ್ಲಿ ಹೇಳ್ತಾರೆ, ಜ್ಞಾನದಲ್ಲಿ ಏನು ಹೇಳ್ತಾರೆ, ಜ್ಞಾನ ದೇವತೆ ಕೈವಲ್ಯಂ. ಯಾಕಂದ್ರೆ ಜ್ಞಾನದಿಂದನೇ ಮೋಕ್ಷ ಆಗ್ತದಂತ ಹೇಳ್ತಾರೆ. ನಿನ್ನ ಸ್ವರೂಪ ಯಾವಾಗ ನಿನ್ನ ಸ್ವರೂಪ ಏನಿದೆ ಅಂತ ನಿನಗೆ ಅರ್ಥ ಆಗ್ತದ, ನಿನ್ನ ಅನುಭವಕ್ಕೆ ಬರ್ತದ, ಆವಾಗೇ ನೀನು ಮುಕ್ತನಾಗಿ ಬಿಡ್ತಿದ್ದಿ. ಅದಕ್ಕೆ ಇಂಥ ಒಂದು ಎಲ್ಲದ್ರಾಗ ಬಂದಿದೆ. ಯಾಕಂದ್ರೆ ಗತಿಗಳು 4 ರೀತಿಯಿಂದ ಅದಾವ. ಅದರಲ್ಲಿ ಮೊದಲನೇದ್ದು ಇಲ್ಲಿ ಸಾಲೋಕ್ಯ ಅನ್ನುವಂಥದ್ದು, ಮುಕ್ತಿ ಸಾಲೋಕ್ಯ ಅನ್ನುವಂಥದ್ದು, ಇದು ಕೂಡ ಗತಿ ಅಂತ ಹೇಳ್ತಾರೆ. ಆಮೇಲೆ ಸಾಮೀಪ್ಯ ಅನ್ನುವಂಥದ್ದು ಗತಿ ಅಂತ ಹೇಳ್ತಾರೆ. ಆಮೇಲೆ ಸಾರೂಪ್ಯ ಅನ್ನುವಂಥದ್ದು ಕೂಡ ಒಂದು ಗತಿ ಹೇಳ್ತಾರೆ. ಆಮೇಲೆ ಸಾಯುಜ್ಯ ಅನ್ನುವಂಥದ್ದು ಕೂಡ ಗತಿ ಅಂತ. ಇದಕ್ಕೆ ಇವು 4ರಲ್ಲಿ ಸಾಯುಜ್ಯ ಅನ್ನುವಂಥದ್ದು ಶ್ರೇಷ್ಠವಾಗಿರುವಂಥದ್ದು. ಯಾಕಂದರೆ ಸಾಲುಕ್ಯ ಅಂತಂದ್ರೆ ನೀನು ಯಾವುದೇ ದೇವತೆಯ ಆರಾಧನೆ ಮಾಡ್ತಾ ಇದ್ದಿ ಅಂತಂದ್ರೆ ನಿಂದು ಪುಣ್ಯ ಇಟ್ಟಿರ್ತದೆ, ಆ ದೇವತೆಯ ಲೋಕದಾಗ ಹೋಗಿ ಬಿದ್ದು ಬಿಡ್ತಿದೆ ಸತ್ತುಗಳನ್ನೇ. ಮತ್ತು ಅದಕ್ಕೆ ಹೇಳ್ತಾರ, ನೀನು ಏನೇನು ತೊಗೊಂಡೋಗಂಗಿಲ್ಲಪ್ಪ, ಕೋಟಿಗಟ್ಟಲೆ ಗಳಿಸಿದ್ರು ಕೂಡ ನೀನು ಇಲ್ಲೇ ಬಿಟ್ಟು ಹೋಗ್ಬೇಕು. ಒಂದಂತೂ ಬರ್ತದೆ, ಏನು ನೀ ಮಾಡಿದಂಥ ಪಾಪ ಮತ್ತು ಪುಣ್ಯ ಇವೆರಡು ನಿನ್ನ ಜೊತೆನೇ ಬರ್ತಾವೆ. ನೀನು ಎಷ್ಟು ಪುಣ್ಯ ಮಾಡಿದಿ, ಇಲ್ಲಿ ಶ್ರಮಪಟ್ಟು ನೀನು ಏನಾದರೂ ಪುಣ್ಯ ಮಾಡಿದಿ ಅಂದ್ರೆ ನಿನ್ನ ಮತ್ತೆ ಸತ್ತುಗಳೇ ಶರೀರ ಇಲ್ಲೇ ದುಬುಕ್ಕನಂತ ಬಿದ್ದುಬಿಡ್ತದೆ. ಒಳಗಿಂದ ಸೂಕ್ಷ್ಮ ಶರೀರ ಪಾಪ ಪುಣ್ಯವನ್ನು ಹೊತ್ಕೊಂಡು ಹೊಂಟುಬಿಡ್ತದೆ. ನಿನ್ನ ಕಾಣೋದಿಲ್ಲ, ಹಂಗೆ ಹೊಂಟುಬಿಡ್ತದೆ. ಅದು ಹೊಂಟಿತಂತಂದ್ರೆ ನೀನು ಭಾಳ ಚಲೋ ಸ್ವಲ್ಪ ಪುಣ್ಯ ಪಾಪ ಅವೆಲ್ಲ ಹಿಂದಿರ್ತಾವಲ್ಲ. ನೀನು ಭಾಳ ಪಾಪನೇ ಮಾಡಿದ್ದೆ ಅಂದ್ರೆ ಈಗ ನೋಡಪ್ಪ, ಇಷ್ಟು ವರ್ಷ ನೀನು ನರಕಕ್ಕೆ ಅನುಭವಿಸ್ಬೇಕು, ಇಷ್ಟು ವರ್ಷ ಸ್ವರ್ಗಕ್ಕೆ ಹೋಗ್ಬೇಕು, ಇಷ್ಟು ವರ್ಷ ದೇವತೆಗಳದ್ದು ಏನಾದರೂ ಭಾಳ ಪೂಜೆ ಪುರಸ್ಕಾರ ಮಾಡಿದ್ದ ಅಂದ್ರೆ ಇಷ್ಟು ದೇವತೆಗಳ ಲೋಕದಲ್ಲಿ ಇರಬೇಕಾಗ್ತದೆ ಅಂತ ಅಲ್ಲಿ ವಿಂಗಡಣೆ ಮಾಡ್ತಾರೆ. ಪುಣ್ಯ ಜಾಸ್ತಿ ಇತ್ತಪ್ಪ, ದೇವತೆಗಳ ಒಂದು ಜಾಸ್ತಿ ಆರಾಧನೆ ಮಾಡ್ತಾ ಇತ್ತು ಆ ಜೀವಾತ್ಮ ಅಂತಂದ್ರೆ ಏನು ಮಾಡ್ತದೆ ನೋಡಪ್ಪ, ನಿಂಥ ದೇವಿಯ ಉಪಾಸನೆ ಮಾಡಿದಿ, ಇಂಥದ್ದು ವಿಷ್ಣುವಿನ ಉಪಾಸನೆ ಮಾಡಿದಿ, ಇಂಥದ್ದೇ ಹನುಮಂತನ ಉಪಾಸನೆ ಮಾಡಿದಿ, ರಾಮನ ಉಪಾಸನೆ ಮಾಡಿದಿ, ಅಥವಾ ಹೀಗೆ ನಾನಾ ರೀತಿಯಿಂದ ಯಾವುದೋ ಒಂದು ದೇವರ ಉಪಾಸನೆ ಮಾಡಿದ್ದ, ಭಕ್ತಿ ಮಾಡಿದ್ದ ಅಂದ್ರೆ ನೀಂಥ ಲೋಕಕ್ಕೆ ಹೋಗಪ್ಪ ಅಂಥೇಳಿ ಆ ಲೋಕದಾಗ ಕಳಿಸಿಬಿಡ್ತಾರೆ. ಕಳಿಸಿದ್ರೆ ಆ ದೇವತೆಗಳ ಲೋಕದಾಗ ಇರ್ತಾನೆ. ಎಷ್ಟು ದಿವಸ ಅಲ್ಲೇ ಇದ್ದು ಬಿಡ್ತಾನೇನೋ ಅಂದ್ರೆ ಇಲ್ಲ, ತಾನು ಎಷ್ಟು ಪುಣ್ಯ ಮಾಡಿರ್ತಾನೆ, ಎಷ್ಟು ಭಕ್ತಿ ಮಾಡಿರ್ತಾನೆ, ಎಷ್ಟು ಆರಾಧಿಸಿರ್ತಾನೆ, ಅಷ್ಟು ಮಾತ್ರ ಅಲ್ಲಿಟ್ಕೋತಾರೆ. ಇಟ್ಕೊಂಡು ಆ ಎಲ್ಲ ದೇವತೆಗಳು ಸೇರಿ ನಿನಗೆ ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿ ಎತ್ತಿ ಒಗೆದು ಬಿಡ್ತಾರೆ. ಮತ್ತು ನೀನು ಆಕಾಶಕ್ಕೆ ಬರ್ತಿದ್ದಿ, ವಾಯುಗೆ ಬರ್ತಿದ್ದಿ, ಅಗ್ನಿಗೆ ಬರ್ತಿದ್ದಿ, ಜಲ ಬರ್ತಿದ್ದಿ, ಪೃಥ್ವಿಗೆ ಬರ್ತಿದ್ದಿ, ಗಿಡ ಮರಗಳಲ್ಲಿ ಬರ್ತಿದ್ದಿ. ಮತ್ತು ಅಲ್ಲಿ ನಿನಗೇನು ಪುಣ್ಯ ಮತ್ತು ಪಾಪ ಪುಣ್ಯ ಅದ ಅದ್ರ ಪ್ರಕಾರ ಮತ್ತು ಶರೀರ ನಿನಗೆ ಸಿಗ್ತದೆ. ಮತ್ತು ಇಲ್ಲಿ ಕೂಡ ಅದು ಸಾಲೋಕ್ಯ ಅಂತ ಹೇಳಿಸ್ಕೋತದೆ. ಮತ್ತು ಸಾಮೀಪ್ಯ ಅಂತಂದ್ರೆ ಇನ್ನೂ ಆ ಲೋಕಕ್ಕೆ ಬರೋದಕ್ಕಿಂತ ಜಾಸ್ತಿ ಆರಾಧಿಸಿದ್ದಿ ದೇವರು
ಆಮೇಲೆ ಭಾಳ ಒಂದು ಭಕ್ತಿ ಮಾಡಿದ್ದಿ ಅಂತಂದ್ರೆ ಆ ಪುಣ್ಯಕ್ಕನುಸಾರವಾಗಿ ನೀ ಸತ್ಯ ಅಂದ್ರೆ ಸೂಕ್ಷ್ಮ ಶರೀರದಿಂದ ತೊಗೊಂಡು ಹೋಗಿ ಮತ್ತು ನೀ ಭಾಳ ಪುಣ್ಯ ಮಾಡಿದಪ್ಪ, ದೇವ್ರನ್ನ ಭಾಳ ಆರಾಧಿಸಿದಿ, ನೀನು ಹನುಮಂತ ಆಗಿರ್ಬೋದು, ಯಾರೇ ದೇವ್ರುಗಳಾಗಿರ್ಬೋದು, ದೇವಿ ಯಾವುದೋ ಒಂದು ದೇವ ಹತ್ರ ಅಲ್ಲಿ ನೀನು ಸಮೀಪ ಬಿಡ್ತಾರೆ. ಬಿಟ್ಕೊಂಡು ದೇವ್ರ ಸನ್ನಿಧಾನದಲ್ಲೇ ನೀನು ಅಲ್ಲಿ ಅಷ್ಟು ದಿವಸ ಇರ್ತಿದ್ದೆ, ಆನಂದವಾಗಿ ಇರ್ತಿದ್ದೆ. ಯಾಕಂದ್ರೆ ಅವ್ರು ಅಮೃತ ಕುಡಿತಿರ್ತಾರೆ, ನಿನಗೂ ಇಟ್ಟಿಟ್ಟು ಕುಡಿಸ್ತಿರ್ತಾರೆ, ಆರಾಮಾಗಿ ಇರ್ತಿದ್ದೆ. ಆಮೇಲೆ ಎಷ್ಟು ಭಕ್ತಿ ಮಾಡಿರ್ತೀವಿ, ಎಷ್ಟು ಪುಣ್ಯ ಮಾಡಿರ್ತೀವಿ ಅಷ್ಟು ತನ ದೇವ್ರುಗಳ ಲೋಕದಲ್ಲಿ ಹತ್ರದಾಗ ಇಟ್ಕೋತಾರೆ. ಇಟ್ಕೊಂಡು ಅದು ಮುಗಿದ ತಕ್ಷಣ ಮತ್ತೆ ತಲೆ ಕೆಳಗೆ ಹಾಕಿ ಕಾಲು ಮ್ಯಾಕ್ ಹಾಕಿ ಒಗೆದು ಬಿಡ್ತಾರೆ. ಮತ್ತೆ ನೀನು ಇಲ್ಲಿಗೆ ಬರಬೇಕಾಗ್ತದೆ. ಮತ್ತು ಸಾರೂಪ್ಯ ಅಂತಂದ್ರೆ ಕೂಡ ಭಾಳ ಅದಕ್ಕಿಂತ ಜಾಸ್ತಿ ಭಕ್ತಿ, ಇನ್ನೂ ಜಾಸ್ತಿ, ಅಷ್ಟು ಅನನ್ಯ ಭಕ್ತಿ ಮಾಡುವಂಥದ್ದು. ಆದ್ರೆ ಎಷ್ಟೇ ಭಕ್ತಿ ಮಾಡ್ತಾರಂದ್ರೂ ಕೂಡ ಅದಕ್ಕೆ ಫಲಗಳದಾವ. ಜಾಸ್ತಿ ಭಕ್ತಿ ಮಾಡ್ತಾರಪ್ಪ, ನಮ 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 ಅಂತಾರ ಅಂತ ಅನಿಸಿದ್ರೆ ಅದಕ್ಕೂ ಫಲ ಅದ. ಮತ್ತು ಸತ್ತ ಮೇಲೆ ಯಾವುದೋ ಒಂದು ರೂಪ, ದೇವತೆಯ ರೂಪ ಆಗಿರ್ಬೋದು, ಸೂರ್ಯ, ಚಂದ್ರ, ಅಗ್ನಿ, ವರುಣ, ಪೃಥ್ವಿ, ಭೂಮಿ ತಾಯಿ, ಅಥವಾ ಇವೆಲ್ಲ ದೇವತೆಗಳು. ಈ ದೇವತೆಗಳ ರೂಪ ಆ ರೂಪ ಕೊಟ್ಬಿಡ್ತಾರೆ. ಯಾಕಂದ್ರೆ ನೀನು ನನ್ನನ್ನು ಭಾಳ ಸ್ಮರಿಸಿದಿ, ಭಾಳ ಇದು ಮಾಡಿದಪ್ಪ, ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ನನ್ನ ರೂಪ ನೀನೇ ಇಟ್ಕೋ, ನನ್ನ ರೂಪ ನೀ ತಗೋ ಅಂತ ಅವ್ರಿಗೆ ಕೊಡ್ತಾರೆ. ನೀನೇನು ಮಾಡ್ತಿದ್ದಿ, ಅಲ್ಲರೇ ಇರ್ಬೋದು, ಭೂಮಿಗೆ ಬೇರೆ ರೂಪ ಆಗಿನೂ ಬರ್ಬೋದು, ಆ ರೂಪದಾಗ ಬರ್ಬೋದು. ಹೆಂಗೆ ಬರ್ಬೋದಂದ್ರೆ ಇದು ಜೀವರೊಳಾಯಿತು ಭೌತಿಕ ದೇಹ, ದೇವರೊಳಾಯಿತು ಮಾಯಿಕ ದೇಹ, ಅವರಿಗವರು ಉಪಾಸ್ಯಕ ಪಾಸ್ಯಕರೆಂಬ ವಿವರಣೆ ಎಸೆಯುವುದು ಮಹಿಮಾಲಂಬ ಅಂತ ಹೇಳ್ತಾರೆ. ಯಾಕಂದ್ರೆ ದೇವತೆಗಳಿಗೆ ಮಾಯಾ ಶರೀರ ಇರ್ತದೆ. ಅವ್ರು ಬೇಕಾದ್ರೆ ಭೂಲೋಕದಲ್ಲಿ ಅಲ್ಲೇ ದೇವತೆಗಳ ಹತ್ರ ಇರ್ಬೋದು, ಇಲ್ಲಾಂದ್ರೆ ಮತ್ತೆ ಸಡನ್ಲಿ ಭೂಮಿಗೆ ಬಂದು ಇಲ್ಲಿ ದೇವ್ರುಗಳ ಆಕಾರ ಕುಂದಿರ್ಬೋದು. ಯಾಕಂದರೆ ದೇವತೆಗಳದ್ದು ಯಾವುದು ಒಂದು ರೂಪ ತೊಗೊಂಡು ಈಗ ದ್ಯಾಮವ, ಮರಗವ ಇಂಥವೆಲ್ಲ ದೇವತೆಗಳು ಹೇಳ್ತೀವಿ. ಭಾಳಷ್ಟು ದೇವರುಗಳು ಈ ಸೂರ್ಯ ರೂಪ ಆಗಿರ್ಬೋದು, ಚಂದ್ರ ಆಗಿರ್ಬೋದು, ಅಥವಾ ಇಲ್ಲಿ ಸೂರ್ಯನ ದೇವಸ್ಥಾನ ಐತ್ರಿ ಅಂತೀವಿ. ಆಮೇಲೆ ಅಗ್ನಿ ದೇವ್ರ ದೇವಸ್ಥಾನ ಐತೆ ಅಂತೀವಿ, ವರುಣಂದ ಅದಂತ ಹೇಳ್ತೀವಿ, ಭೂಮಿ ತಾಯಿ ಅದಳಂತ ಹೇಳ್ತೀವಿ. ಈಗ ನಾನಾ ರೀತಿಯಿಂದ ಒಂದು ಹನುಮಂತ ಅದನಂತ ಹೇಳ್ತೀವಿ, ಕಾಳಿ ಅದಳ ಅಂತ ಹೇಳ್ತೀವಿ, ಪಾರ್ವತಿ ಅದಳ ಅಂತ ಹೇಳ್ತೀವಿ. ಆಯಾ ಒಂದು ಅವರು ಏನು ಆರಾಧಿಸಿರ್ತಾರ ಆ ದೇವರ ರೂಪಾಗೆ ಭೂಮಿಯಲ್ಲಿ ಅವತಾರ ಮಾಡಿ ಅಲ್ಲಿ ಪೂಜೆ ಮಾಡ್ಕೊಳ್ಳಿಕ್ಕೆ ಯೋಗ್ಯಳಾಗ್ತಾರೆ. ಅಲ್ಲಿ ಪೂಜೆ ಮಾಡಿಸ್ಕೊಳಕ್ಕೆ ಶುರು ಆಗ್ತದೆ ಆ ದೇವರು. ಎಷ್ಟು ದಿವಸ ಅಂತಂದರೆ ಇಲ್ಲಿ ಬಂದು ಇರ್ಬೋದು, ಮತ್ತು ಅಲ್ಲಾದರೂ ಇರ್ಬೋದು. ಯಾಕಂದ್ರೆ ಮಾಯದಿಂದ ಕೂಡಿರ್ತದೆ ಅದು ಶರೀರ. ಆ ರೀತಿ ಇಲ್ಲಿ ಬಂದು ಹಲವಾರು ರೀತಿಯಿಂದ ಅದೇ ರೂಪವಾಗಿ ಇಲ್ಲಿ ಪೂಜೆಗೊಳಿಸಿ ನಂತರ ಅದು ಭಾಳ ದಿವಸ ಇಲ್ಲೇ ಇದ್ಕೊಂಡ್ಬಿಡ್ತದೇನ್ರಿ ಅಂದ್ರೆ ಅದು ಕೂಡ ಇಲ್ಲಿ ಇರೋಂಗಿಲ್ಲ. ನೀನು ಎಷ್ಟು ಪುಣ್ಯ ಮಾಡಿದೆ ಅಷ್ಟು ಅದು ರೂಪ ತಗೊಂಡು ಅದು ಮುಗಿದ ನಂತರ ತಿರುಗ ನೀನು ಹೋಗಿ ಅದನ್ನು ಮತ್ತು ಮುಗಿದ ತಕ್ಷಣ ಮತ್ತೆ ಅವ್ರು ಏನು ಮಾಡ್ತಾರೆ, ತಲೆ ಕೆಳಗಾಗಿ ಕಾಲು ಮ್ಯಾಲೆ ಮಾಡಿ ಮತ್ತೆ ನಿನಗೆ ಹಾಕಿಬಿಡ್ತಾರೆ. ಇವು 3 ಗತಿಗಳು ಶ್ರೇಷ್ಠ ಅದಾವೇನು ಅಂದ್ರೆ ಇಲ್ಲ. ಯಾಕಂದರೆ ಅವು ಕ್ಷಯ ಆಗ್ತಾವೆ, ನಾಶ ಆಗ್ತಾವೆ. ಅದಕ್ಕೆ ಎಷ್ಟು ಮಾಡಿದರೂ ಕೂಡ ನೀನು ಜಪ ಮಾಡು, ತಪ ಮಾಡು, ಏನೇ ಮಾಡಿದರೂ ಕೂಡ ಅವು ಕ್ಷಣಿಕವಾಗಿರುವಂಥದ್ದನ್ನೇ ಕೊಡ್ತಾವೆ. ಆದರೆ ಶಾಶ್ವತ ಸುಖ ನಿನಗೆ ಕೊಡೋಂಗಿಲ್ಲ. ಅದಕ್ಕೆ ಅದನ್ನು ಮಾಡ್ಕೊಳ್ಬೇಡಪ್ಪ. ಜ್ಞಾನಿ ಹೇಳ್ತಾರೆ, ಮಾಡ್ಕೋ. ಹೆಂಗೆ ಮಾಡ್ಕೋತಿ ಅಂತಂದ್ರೆ ಉತ್ತಮವಾದಂಥ ಗತಿಯನ್ನು ಮಾಡ್ಕೋ. ತಿರುಗ ಅದಕ್ಕೆ ಮೈತ್ರಾದೇವಿ ಹೇಳಿದ್ದದೆ ಏನಂದ್ರೆ, ಒಂದು ದುಃಖದೊಳು ತಾನೊಂದದೆ. ನೋಡಪ್ಪ, ಎಲ್ಲ ಆ ಲೋಕಕ್ಕೆ ಹೋದೆ, ಅಲ್ಲಿ ಕರ್ಮ ಮಾಡಿದೆ, ಉಪಾಸನೆ ಮಾಡಿದೆ, ಭಕ್ತಿ ಮಾಡಿದೆ, ಆ ಲೋಕಕ್ಕೆ ಹೋದೆ, ಅವರು ನನ್ನ ಎತ್ತಿ ಹೋಗಿದ್ರು. ಇವರು ಹತ್ರ ಹೋದೆ, ಅವರು ನನ್ನ ಎತ್ತಿ ಹೋಗಿದ್ರು. ಎಲ್ಲರೂ ಎತ್ತಿ ಹೋಗಿದ್ರು. ಎಷ್ಟು ಹುಟ್ಟಿ ಬಂದಿದ್ದೀನಿ. ಒಂದು ಸ್ವಲ್ಪ ಸುಖ ತೋರ್ದಂಗೆ ಆಗ್ತದೆ, ಮತ್ತು ದುಃಖ ತೋರ್ತದ. ನನಗೇನು ಬೇಡಪ್ಪ, ನನಗೆ ಈಗೇನು ಮಾಡು ಅಂದ್ರೆ, ಒಂದು ದುಃಖದೊಳು ತಾನೊಂದದೆ ಪರಿಪೂರ್ಣ ಆನಂದ ರೂಪಿಂದ ನಾ ಎಲ್ಲಿ ಇದ್ದರೂ ಕೂಡ ಆನಂದವಾಗಿರ್ಬೇಕು. ನನಗೆ ಯಾರು ಎತ್ತಿನೂ ಒಗಿಬಾರ್ದು, ನನಗೆ ಕಷ್ಟನೂ ಕೊಡಬಾರ್ದು, ಯಮಧರ್ಮ ಹತ್ರನೂ ಬರಬಾರ್ದು. ನನಗೆ ಆನಂದವಾಗಿರ್ಬೇಕು. ಹೆಂಗಿದ್ರೂ ಆನಂದವಾಗಿರ್ಬೇಕು. ನನಗೆ ಬಂದಂಥ ಸುಖ ಮತ್ತು ಹೋಗಬಾರ್ದು ನನ್ನಿಂದ. ಅದಕ್ಕೆ ಒಂದು ದುಃಖದೊಳು ತಾನೊಂದದೆ ಪರಿಪೂರ್ಣ ಆನಂದ ರೂಪಿಂದ ಸಂತತ ಮಿರ್ಪ ಅಂದಕುಪಾಯವಿದೆಂದು ಒಲವಿಂದ ಹಿಂದೆನಗೆ ಅರುಪು ಸನ್ಮುನಿ ಮುಖ್ಯ ಅಂತ ಹೇಳ್ತಾಳೆ ಆಕೆ. ಯಾಕಂದ್ರೆ ಇಂದು ಎನಗಿಂದು ಅರುಪು ಸನ್ಮುನಿ ಮುಖ್ಯ, ನನಗೆ ಅದನ್ನೇ ಹೇಳಪ್ಪ ಅಂತ ಕೇಳಿದಂಥದ್ದು. ಅದಕ್ಕೆ ಜ್ಞಾನಿ ಹೇಳ್ತಾರೆ, ಮಾಡ್ಕೊಳ್ರಪ್ಪ, ಇಂಥದ್ದು ಮಾಡ್ಕೊ. ಅದಕ್ಕೆ ಇಲ್ಲಿ ಹೇಳ್ತಾರೆ ಏನು,
ಕಲ್ಲು ದೇವರು ನಂಬಿ ನೀ ಕೆಡುವಿಯಲ್ಲೋ, ಬಲ್ಲಿದ ಗುರುವಿನ ನೀ ಪಡೆಯಲಿಲ್ಲೋ. ಅವಕ್ಕೇನಾದ್ರೂ ನಂಬಿದಿ ಅಂತಂದ್ರೆ ಪರಿಸ್ಥಿತಿ ಹಿಂಗಾತದ ನೋಡಿ. ಮತ್ತೆ ನೀನು ತಲೆ ತೆಳಗಾಕದು ಮತ್ತು ಮಾಡಬಾರ್ದೇನಂತಂದ್ರೆ ಮಾಡಬೇಕು. ಯಾಕಂದ್ರೆ ಈಗ ಮಾಡಬಾರ್ದು ಅಂತಂದಾರ ಅಂತೇಳ್ಬಿಟ್ಟು ಕಲ್ಲಿಗೆ ಕಲ್ಲು ದೇವ್ರು ಅದಾವ್ರಿ, ಮಣ್ಣು ದೇವ್ರು ಅದಾವ್ರಿ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಪಂಚಲೋಹದಿಂದ ಮಾಡಿದು ದೇವರು ದೇವರಲ್ಲ. ತನ್ನ ತಾನರಿದೊಡೆ ತಾನು ಆರಂದು ತಿಳಿದೊಡೆ, ಅಪ್ರಮಾಣ ನಮ್ಮ ಅಪ್ರಮಾಣ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ಯಾರ. ಯಾವಾಗ ಹೇಳ್ಯಾರ? ತನ್ನ ತಾನು ಅರ್ಥಕೊಂಡ ಮೇಲೆ ಇವು ಕಲ್ಲು ಅನ್ನಿಸ್ತಾವ, ಅಲ್ಲಿ ತನ ಮತ್ತೆ ಬಿಡಕ್ಕೆ ಹೋಗ್ಬಾರ್ದು, ಭಕ್ತಿನ ಬಿಡಬಾರ್ದು. ಯಾಕೆ ಬಿಡಬಾರ್ದು ಅಂದ್ರೆ ತನ್ನ ಸ್ವರೂಪ, ಅಖಂಡ ಸ್ವರೂಪ ಅಂತ ಜ್ಞಾನ ನಿನಗೆ ಯಾವಾಗ ಆಗ್ತದೆ ಆವಾಗ ನಿನಗೆ ತೋರಕ್ಕೆ ಶುರುವಾಗ್ತವ. ಇವು ಕಲ್ಲು ಮಣ್ಣುಗಳದಾವ ಅಂತ ಆವಾಗ ತೋರಕ್ಕೆ ಶುರುವಾಗ್ತವ. ಅಲ್ಲಿ ತನ ಗುರುಗಳು ಕಲ್ಲು ಮಣ್ಣು ಅಂತ ಹೇಳ್ಯಾರ್ರಿ ಅಂತೇಳ್ಬಿಟ್ಟು ಮತ್ತೆ ಭಕ್ತಿ ಬಿಡಬಾರ್ದು. ಯಾವಾಗ ತನ್ನ ತಾನು ಅರಿದೊಡೆ, ಯಾವಾಗ ತನ್ನನ್ನು ತಾನು ತಿಳ್ಕೊಳ್ತಾನೆ. ಮತ್ತು ತಾನು ತಿಳ್ಕೊಬೇಕಾಗಿತ್ತಂತಂದ್ರೆ ಅಂದು ಹಿಂದೆನ್ನದೆ ಬಂಧನ ಕಳಿಯೋ, ತಂದೆ ಶ್ರೀ ಮಾರ್ತಂಡರ ಪಾದವ ಪಿಡಿಯೋ. ಅದಕ್ಕೆ ಅವಾಗಿವಾಗ ಅನ್ಬೇಡ, ನಿನಗೆ ತಿಳ್ಸಕ್ಕೆ ಸದ್ಗುರುವಿನಿಂದನೇ ಸಾಧ್ಯ. ನೋಡಿ, ನಿನ್ನ ಸ್ವರೂಪ ತಿಳ್ಕೊಳ್ಬೇಕಾದ್ರೆ ಸದ್ಗುರುವಿನಿಂದನೇ ಸಾಧ್ಯ. ಜಗತ್ತಿಂಥ ಉತ್ತಮ ಶಂಭುಲಿಂಗವಾಗಿ ಗತಿ, ಅಂಥ ಗತಿಯನ್ನು ತಿಳ್ಕೊಳ್ಬೇಕಾಗಿತ್ತಂದ್ರೆ ಸದ್ಗುರು ಮುಖಾಂತರ ತಿಳ್ಕೊಳಕ್ಕೆ ಸಾಧ್ಯ ಅದ. ನೀ ಯಾವಾಗ ತಿಳ್ಕೊಳ್ತಿದ್ದೆ ಆವಾಗ ಕಲ್ಲು ದೇವರು ದೇವರು ಅಲ್ಲ, ಮಣ್ಣು ದೇವರು ದೇವರಲ್ಲ, ಪಂಚಲೋಹದಿಂದ ಮಾಡಿದ್ರು ದೇವರಲ್ಲ ಅಂತ ಅವಾಗ ನಿನ್ನ ಅನುಭವಕ್ಕೆ ಬರ್ತದೆ, ಅಲ್ಲಿ ತನಕ ಬರೋಂಗಿಲ್ಲ. ಅದಕ್ಕೆ ನಾನು ಯಾರು ಅಂತ ತಿಳ್ಕೊಳ್ಬೇಕಾಗಿತ್ತಂದ್ರೆ ಗುರುವಿಗೆ ಶರಣಾಗತನಾಗಬೇಕು. ಅದಕ್ಕೆ ಸಾರಿ ಚೆಲ್ಲದ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದಣ. ಏನ್ರಿ ಯಾವಾಗ ನೋಡಿದ್ರು ಇದೇ ವಿಷಯಗಳು ಇರ್ತಾವ, ನಮ್ದು ಏನಂತ ಗಟ್ಟಿ ವಿಷಯ ಗೊತ್ತಾಗೋಲ್ದಲ್ರಿ, ಹೆಂಗೆ ಮಾಡ್ಬೇಕು ರೀ, ಬರೀ ಹಿಂಗೆ ಕೇಳ್ಕೊತ ಹೋಗ್ಬೇಕೇನ್ರಿ ಅಂತ ಅನ್ಬೋದು. ಯಾಕಂದ್ರೆ ನೀವು ಒಂದೊಂದು 5 ನಿಮಿಷ ಕೇಳು, ಒಂದೊಂದು ಕಾಳು ಒಂದೊಂದು ಚೀಲದಾಗ ಹಾಕಿದ್ರೆ ಅದು ಒಂದು ಗಟ್ಟಿ ಹೆಂಗೆ ಮೊದಲೇ ಬರೇ ಒಣಗಿ ಚೀಲ ಇತ್ತು ಅಂತಂದಾಗ ಹಿಂಗೆ ಮುದುರ್ಕೊಂಡು ಬಿದ್ದುಬಿಡ್ತದೆ. ಅದೇ ಒಂದೊಂದು ಕಾಳು ನೀವು ಜೋಳ ಹಾಕಿದಿ ಅಂತಂದ್ರೆ ಅದೇ ಒಂದು ದೊಡ್ಡದು ಒಂದು ಚೀಲ ಆಯಿತು ಅಂದಾಗ ಹಿಂಗೆ ಕುಂತ್ಬಿಡ್ತದೆ ಅದು ಚೀಲ. ಅದೇ ರೀತಿ ಕೂಡ ನೀನೇನು ದಿನ ಇಟ್ಟಿಟ್ಟು ಕೇಳಿದ್ದೆ ಅದು ಫಲ ಬೆಳಿಬೇಕಾದಾಗ ಫಲ ಆಗಲಿಲ್ಲಲ್ರಿ, ಹಣ್ಣಾಗ್ಲಿ. ಯಾಕಂದ್ರೆ ಕೇಳಿದ್ದು ಯಾವ ಸಂಶಯ ರಹಿತನಾಗಿ ಇರುವಂಥದ್ದು. ಕ್ರಮಶಾಸ್ತ್ರ ಅಂತಂದ್ರೇನೆ ಯಾವುದು ಸಂಶಯ ಇರದೇನೆ ಇಲ್ಲಿ ನಿರ್ಭಯನನ್ನಾಗಿ ಮಾಡುವಂಥದ್ದು ಶಾಸ್ತ್ರ. ಯಾಕಂತಂದರೆ ಇದನ್ನು ಕೇಳಬೇಕು, ಅದಕ್ಕೆ ಬಹಳ ಕೇಳಲು ಬೇಕು ವೇದಾಂತವೆಂಬ ಶಾಸ್ತ್ರವನ್ನು. ಒಂದೇ ಸಲ ಹಣ್ಣು ಕೊಟ್ಟು ಬಿಡಲಿ ಅಂದ್ರೆ ಕೊಡ್ತದೇನು? ಕೊಡಂಗಿಲ್ಲ. ಅದಕ್ಕೆ ನೀ ಮಾಡ್ಕೊಳ್ಳೋ ಎಂಥದ್ದು ಮಾಡ್ಕೊ ಅಂದ್ರೆ ಬಂದಂಥ ಸುಖ ಹೋಗ್ಬಾರ್ದು, ಜನ್ಮ ಸಾರ್ಥಕ ಆಗಬೇಕು. ಅಂಥ ಶಂಭುಲಿಂಗವಾಗಿ ಗತಿಯನ್ನು ಮಾಡ್ಕೊಳಪ್ಪ ಅಂತ ಜ್ಞಾನಿಗಳು ಇಲ್ಲಿ ಹೇಳ್ತಾರೆ. ಹಂಗಾಗಿ ಇಲ್ಲಿ ಹೇಳ್ತಾರೆ ಉತ್ತಮ ಗತಿ ಯಾವುದು, ಸದುಗತಿ ಯಾವುದು ಅಂದ್ರೆ ಶ್ರೇಷ್ಠವಾದ ಗತಿ ಯಾವುದು ಅಂದ್ರೆ ಶಂಭುಲಿಂಗ. ಮತ್ತು ಇಲ್ರಿ ನೀವು ಎಲ್ಲಿಂದ ಬಂದ್ರಿ? ಊರಿಂದ ಬಂದಿರಿ. ಊರಿಂದ ಬಂದಿವಿ ಅಂತ ಹೇಳ್ತಾರೆ. ಊರಿಂದ ಎಲ್ಲಿಂದ ಬಂದ್ರಿ? ಮನೆಯಿಂದ ಹೇಳ್ತಾರೆ. ಯಾಕಂದ್ರೆ ಮನೆಗೆ ಎಲ್ಲಿಂದ ಬಂದ್ರಿ? ಮನೆಗೆ ಎಲ್ಲಿಂದ ಬಂದ್ರಿ ಅಂತಂದ್ರೆ ತಾಯಿ ತಂದೆ ಹೊಟ್ಟೆಯಿಂದ ಅಂತ ಹೇಳ್ತಾರೆ. ತಾಯಿ ಹೊಟ್ಟೆಯಿಂದ ಬಂದೆ. ತಾಯಿ ಹೊಟ್ಟಿಗೆ ಎಲ್ಲಿಂದ ಬಂದು? ತಂದೆ ಹೊಟ್ಟೆಯಿಂದ. ತಂದೆ ಹೊಟ್ಟೆಯಿಂದ ಎಲ್ಲಿಗೆ ಬಂದಿದ್ದಿ? ಗಿಡ ಮರಗಳಿಂದ. ಅನ್ನದಿಂದ ಉಂಡಂಥ ಅನ್ನದಿಂದ. ಅನ್ನ ಎಲ್ಲಿಂದ ಬಂತು? ಗಿಡ ಮರಗಳಿಂದ. ಗಿಡ ಮರಗಳು ಎಲ್ಲಿಂದ ಬಂತು? ಭೂಮಿಯಿಂದ. ಭೂಮಿ ಎಲ್ಲಿಗೆ ಬಂತು? ಜಲದಿಂದ. ಜಲ ಎಲ್ಲಿಂದ ಬಂತು? ಅಗ್ನಿಯಿಂದ. ಅಗ್ನಿ ಎಲ್ಲಿಂದ ಬಂತು? ವಾಯುವಿನಿಂದ. ವಾಯು ಎಲ್ಲಿಂದ ಬಂತು? ಆಕಾಶದಿಂದ. ಆಕಾಶ ಎಲ್ಲಿಂದ ಬಂತು? ಮಾಯೆಯಿಂದ. ಮಾಯೆ ಎಲ್ಲಿಂದ ಬಂತು? ಬ್ರಹ್ಮದಿಂದ, ಪರಬ್ರಹ್ಮದಿಂದ. ನೋಡ್ರಿ, ಅಲ್ಲಿಗೆ ಹೋಗ್ಬೇಕು. ಯಾಕಂತಂದ್ರೆ ಅಲ್ಲಿಂದ ಬಂದಿದ್ದೆ ಅಲ್ಲಿಗೆ ಸೇರ್ಬೇಕೀಗ. ಅದಕ್ಕೆ ಅಲ್ಲಿಂದ ಬಂದು ನಾನು ಇಲ್ಲಿ ನಾನು ಕಂಗಿನಿ ಕಿಂಗಿನಿ ಅಂದ್ರೆ ಉತ್ತಮ ಗತಿ ಹೆಂಗಾಗ್ತದಪ್ಪ ನಿನಗೆ? ಅದಕ್ಕೆ ಯಾವಾಗ ಸಮುದ್ರದ ನೀರು ಆವಿಯಾಗಿ ಮೋಡ ಆಯಿತು, ಮೋಡ ಆಗಿ ಧರೆಗಿಳಿತು, ಧರೆಗಿಳಿದು ಅಲ್ಲಿ ಹಳ್ಳ ಕೊಳ್ಳ ಕೆರೆ ಅವಿವಾಗಿ ಮತ್ತೊಂದು ಸಲ ಹೊಳಿ ರೂಪವಾಗಿ ಹರ್ಕೊಂಡು ಹೊಳಿ ಬಂತು ಅಂತಂದ್ರೆ ಏನಿಲ್ಲ, ಸೀದಾ ಎಲ್ಲಿ ಸಮುದ್ರಕ್ಕೆ ಹೋಗ್ಬೇಕನ್ನೋದೇ ಆಸೆ ಬಿಟ್ಟರೆ ಬೇರೆ ಏನಿಲ್ಲ. ಅದಕ್ಕೆ ಯಾರೇನು ಮಾಡಿದ್ರನಿಲ್ಲ, ರಭಸವಾಗಿ ಸಮುದ್ರ ಅಭಿಮುಖವಾಗಿ ಹರಿಲಿಕ್ಕೆ ಶುರು ಆಗ್ತದೆ. ಮತ್ತು ಇಂಬ್ರಿಕಿಲಿ ಹರಿತದೇನಿಲ್ಲ, ಸಮುದ್ರ ಯಾಕಡೆ ಇರ್ತದ ಅಲ್ಲಿಗೆ ಹೋಗಿ ಸೇರಬೇಕು. ಅಲ್ಲಿ ಸೇರಿದಾಗೆ ನನ್ನ ಜನ್ಮ ಸಾರ್ಥಕ ಆಗ್ತದೆ ಅಂತ ಹೇಳ್ತದೆ ಅದು ನೀರು ಅಂದಾಗ. ಅದನ್ನೇ ಅಲ್ಲಿನೇ ಹರ್ಕೊಂಡು ಹೋಗ್ತದೆ. ಯಾಕಂತಂದ್ರೆ ಅಂತಹ ಒಂದು ಸಮುದ್ರ ಸೇರುವಂಥ ಒಂದು ನದಿ ಹೇಗೋ ಹಾಗೆ ಕೂಡ ನೀನು ಕೂಡ ಹಲವಾರು ರೀತಿಯಿಂದ ಆಗಿ ಬಂದೀಯಪ್ಪ. ನಿನ್ನ ಉತ್ತಮ ಗತಿ ಯಾವುದಂದ್ರೆ
ಪರಬ್ರಹ್ಮ ಸ್ವರೂಪನೇ. ಯಾಕಂದರೆ ಶಂಭುಲಿಂಗವಾಗಿಯೇ ಗತಿ, ಉತ್ತಮ ಸದುಗತಿ ಅಂತ ಹೇಳ್ತಾರೆ. ಸದುಗತಿ ಯಾಕಂತಂದ್ರೆ ನೀ ಏನು ಯಾವ ಅಂಶದಿಂದಿದ್ದಿ ಅದೇ ಅಂಶನೇ ಆಗಬೇಕು, ಅದೇ ರೂಪನೇ ನೀನು ಆಗಬೇಕಾಗ್ಯದ. ಯಾಕಂದ್ರೆ ಈಗ ನೀನೇನಾಗಿದೆ ತಿಳಿಲಾರ್ದಕ್ಕೆ ಏನಾಗಿದೆಪ್ಪ, ದೆವ್ವ ಆಗಿದೆ. ಈಗ ತಿಳ್ಕೊಂಡು ದೇವ್ರಾಗಬೇಕಾಗ್ಯದ. ದೆವ್ವ ಆಗಿ ನಾ ಹೆಂಗ್ರಿ ದೆವ್ವ ಆಗೀನಿ? ಅದಕ್ಕೆ ಹೇಳ್ತಾರೆ, ಕಳ್ಳಿ ಸಾಲಿನಲ್ಲಿ ಕುಂತಿತ್ತು ದೆವ್ವ, ಕೈ ಮಡಿ ಕರೆದಿರ್ತೇವ. ಅದಕ್ಕೆ ಈ ಸಂಸಾರ ಅನ್ನುವಂಥದ್ದು, ಈ ಜಗತ್ತು ಅನ್ನುವಂಥದ್ದು, ಇದರಲ್ಲೆಲ್ಲ ಏನು ಇದೆಲ್ಲ ಭ್ರಮೆ ಹಚ್ಕೊಂಡು ಕೇಸಿ ನನ್ನನ್ನು ನಾನು ಮರ್ತುಕೊಂಡು ಭ್ರಮೆದಲ್ಲಿ ಬಿದ್ದುಕೊಂಡು ಬಡಬಡ್ಸಾಕತ್ತಿದ್ದಿ. ಎಲ್ಲ ಅದು ನಂದು ಇದು ನಂದು ಅಂತೇಳಿ ಬಡಬಡ್ಸಾಕತ್ತಿದ್ಯಪ್ಪ. ನಿನಗೆ ದೆವ್ವ ಬಡ್ಕೊಂಡದ. ಅದಕ್ಕೆ ಇದು ದೆವ್ವ ಹೋಯ್ತು ಅಂತಂದಾಗ ನಿನ್ನ ಸ್ವರೂಪ ನಿನಗೆ ಗೊತ್ತಾಯಿತು ಅಂದಾಗ ನೀನು ಯಾರಂತ ನಿನಗೆ ಗೊತ್ತಾಯ್ತು ಅಂದಾಗ ಗೊತ್ತಾಗಿಬಿಡ್ತದೆ. ಅದಕ್ಕೆ ಅಲ್ಲಿ ತನ ಈ ದೆವ್ವ ಬಿಡಲ್ತನ ಇದು ಗೊತ್ತಾಗಂಗಿಲ್ಲ, ಇದು ಗೊತ್ತಾಗಲ್ತಾನ ಈ ದೆವ್ವ ಬಿಡಂಗಿಲ್ಲ. ಅದಕ್ಕೆ ಈ ದೆವ್ವ ಬಿಡ್ಬೇಕಾದ್ರೆ ಇದನ್ನು ದಿನ ಕೇಳಬೇಕು ಅಂದಾಗ ಈ ದೆವ್ವ ಸ್ವಲ್ಪ ಸ್ವಲ್ಪನ ಸರಿತದಲ್ಲ. ಈ ಜನ್ಮಕ್ಕೆ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಮುಂದಿನ ಜಾಗ ಮೆಟ್ಲರ ಆಗ್ತಾವೆ. ಈಗೇನು ಕೇಳಿದೆ ಅದು ಮುಂದೆ ನಿನಗೆ ನಾವು ಹೇಳ್ತೀವಿ, ಈಗ ಏನೇನ್ರಪ್ಪ ನಮ್ಗೇನು ಗೊತ್ತೇ ಆಗಲಿಲ್ಲ, ಪಟ್ಕೊಂಡು ತಿಳಿತು ನೋಡ್ರಿ. ಅದು ಎಷ್ಟು ಜನರಿಗೆ ತಿಳಿಯಂಗಿಲ್ಲ ಅಂತ ನಮ್ಗೆ ತಿಳಿದು ಬಿಡ್ತದೆ. ಯಾಕೆ ಹಿಂದಿನ ಜನದಾಗ ಅಷ್ಟು ಮಾಡ್ಕೊಂಡಿರ್ತಿದ್ದೆ, ಅದಕ್ಕೆ ಈಗ ಪಟ್ಕೊಂಡು ತಿಳಿದಿರ್ತದೆ. ಈಗ ಇಷ್ಟೇನು ಕೇಳಿಬಿಟ್ಟು ಕೇಸಿ ಯಾರು ನಮ್ಮ ಈಗ ಇಷ್ಟು ಕೇಳಿ ಇಷ್ಟು ಕೇಳಿದ್ದು ಅಷ್ಟು ಮುಗೀತು, ಮುಂದೆ ಮತ್ತೆ ಹುಟ್ಟಿದ್ರು ಕೂಡ ಇವೆಲ್ಲ ಪಟಕ್ಕನೆ ತಿಳಿತಾವ. ಅಂಥ ಒಂದು ಸಂದರ್ಭಗಳು ಏರ್ಪಡ್ತಾವ, ಅಂಥ ಜ್ಞಾನಿಗಳ ಸಂಘ ಆಗ್ತದೆ. ಅದಕ್ಕೆ ನೀಗ ಏನು ಮಾಡಿದೆ ಅದು ನಿನಗೆ ಮುಂದೆ ಮತ್ತು ಸುಖ ಅದ. ಅದಕ್ಕೆ ಇದನ್ನು ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಅದಕ್ಕೆ ಉತ್ತಮ ಇಲ್ಲ, ನಾನು ಇದನ್ನು ಮಾಡ್ಕೋತೀನಪ್ಪ. ಜ್ಞಾನಿಗಳು ಇಷ್ಟೆಲ್ಲ ಹೇಳಿದಾರ, ಇದೇ ಒಂದು ದಾರಿಯಲ್ಲಿ ಅವರು ಬಂದಿದ್ದಾರೆ. ಅವರು ಮಹಾರಾಜರಿದ್ದರು, ಎಲ್ಲ ರೀತಿಯಿಂದ ಭಕ್ತಿಯಿಂದ ಮಾಡಿದರು, ಇಂಥ ಜ್ಞಾನವನ್ನು ಅರ್ಥಕೊಂಡ್ರು. ಅದ್ರಂಗೆ ನಾನು ಈ ಜನ್ಮನೇ ಕಡೆಯಾಗಲಿ, ಇದೇ ಜನ್ಮನೇ ಕಡೆಯಾಗಲಿ. ಯಾಕಂದರೆ ಇವತ್ತು ಬಾಳೆಹಣ್ಣು ಇವೆಲ್ಲಕ್ಕೆ ನಾವು ಅದಕ್ಕೆ ಪ್ರಾಕ್ಟಿಕಲ್, ನಿಜವಾಗಿ ಈ ಜಗತ್ತನ್ನುವಂಥದ್ದು ಒಂದು ಪ್ರಾಕ್ಟಿಕಲ್ ಅಂತ ಯಾಕೆ ಅಂತೀವಿ ಅಂದ್ರೆ, ನಾವು ಬಾಳೆಹಣ್ಣಿಗೆ ಭಾಳ ಪೂಜೆ ಮಾಡಬೇಕಾದಾಗ ಆವಾಗ ನಾವು ಬಾಳೆಹಣ್ಣು ಕೆಲವು ಸಲ ಇಡ್ತೀವಿ. ಕೆಲವು ಕಡೆ ಯಾಕೆ ಇಡ್ತಾರೆ ಅಂತಂದ್ರೆ, ಬಾಳೆಹಣ್ಣಿಗೆ ಒಂದೇ ಫಲ, ಅದು ಒಂದು ಸಲ ಹುಟ್ಟಿತಂದ್ರೆ ನೆಕ್ಸ್ಟ್ ಫಲ ಇಲ್ಲ ಅದಕ್ಕೆ. ಅದೇ ರೀತಿ ಕೂಡ ನೀನು ಬಾಳೆಹಣ್ಣಿನ ಥರ ಮಾಡ್ಕೊ ಅಂತ ಹೇಳ್ದಂಗೆ. ಅದು ಒಬ್ಬ ಸದ್ಗುರು ಉಡ್ಯೋದಲ್ಲಿ ಬಾಳೆಹಣ್ಣು ಇಡ್ತಾನೆ, ಪೂಜೆಗೆ ಇಡ್ತೀವಿ. ಅದ್ರ ಉದ್ದೇಶ ಏನಪ್ಪ ಅಂತಂದ್ರೆ, ಬಾಳೆಹಣ್ಣು ಒಂದೇ ಫಲ, ನೀವು ಹುಟ್ಟಿದ್ದು ಈ ಜನ್ಮ ಸಾರ್ಥಕ ಮಾಡ್ಕೊಂಬಿಡು, ಕಡೆಗೆ ಮಾಡ್ಕೊಂಬಿಡು. ಮತ್ತು ಹುಟ್ಟೋದು ಸಾಯೋದು ಬೇಡ. ಏನು ಹಿಂಗೆ ಆನಂದ ಒಂದು ಸಲ ಆನಂದ ಆಯ್ತಂದ್ರೆ ಮತ್ತೆ ನಿನ್ನಿಂದ ಬಿಟ್ಟು ಹೋಗಂಗಿಲ್ಲ. ಜ್ಞಾನ ಹೆಂಗದ, ಒಂದು ಸಲ ಆಯ್ತಂದ್ರೆ ಮುಗೀತು. ಎಷ್ಟೋ ಜನ್ಮದಿಂದ ಮಾಡಿದಂಥ ಒಂದು ಪುಣ್ಯದ ಫಲ ಈಗ ಫಲ ಕೊಡ್ತಂತ ತಿಳ್ಕೊಂಬಿಡು. ಅದಕ್ಕೆ ಇದನ್ನೊಮ್ಮೆ ಕೇಳಿ ತಿಳಿದೊಡೆ ಅವನು ಈ ಲೋಕ ಉದಯಾದಿ ಬಳಿಕಿಂದು ಪರ್ಯಂತರ ತಾನು ಒದವಿ ಎಸಗಿದ ಅಖಿಳ ಪುಣ್ಯತತಿ ಫಲಿಸಿದಿಂತು ಪೆರೆತಿಲ್ಲವೇ ಪೇಳುವೆ ಅಂತ ಹೇಳ್ತಾರೆ ಅವರು. ಅದಕ್ಕೆ ಎಷ್ಟೋ ಜನ್ಮದಿಂದ ಮಾಡಿದಂಥ ಪುಣ್ಯದ ಫಲ ಈಗ ಸಿಕ್ಕಿತಂತ ತಿಳ್ಕೊಂಬಿಡು. ಅದು ಭಾಳ ಶ್ರೇಷ್ಠ ಅದ. ಜ್ಞಾನಿಗಳು ಹಿಂಗೆ ಮಾಡ್ತಾರೆ ಅಂದಾಗ ನಾನು ತಿಳ್ಕೊಳ್ಳೇಬೇಕು ಅಂತ ನಿನ್ನ ಭಾವ ಎಂದು ಬರ್ತದ, ಆವಾಗ ಇದು ಕೆಲಸ ಆಗ್ತದೆ. ಇಲ್ಲರಿ ಮತ್ತೆ ಕೆಲಸ ಆಗಂಗಿಲ್ಲ ಅನ್ನೋದ್ರೆ ನಿನ್ನ ಭಾವಕ್ಕೆ ಬಿಟ್ಟಿದ್ದದು. ಮಾಡ್ಕೊಳ್ಬೇಕಂದ್ರೆ ಮಾಡ್ಕೋಬೋದು, ಹೀಗೆ ಮಾಡ್ಕೋಬೋದು, ಯಾವಾಗಾದರೂ ಮಾಡ್ಕೋಬೋದು. ಯಾಕಂದ್ರೆ ನಿನ್ನ ಮನಸ್ಸು ತೀವ್ರತೆ ಬೇಕಲ್ಲ, ನಿನ್ನ ತೀವ್ರ ಒಂದು ಅಪೇಕ್ಷೆ ಇರಬೇಕು ಇದಕ್ಕೆ. ಯಾವಾಗ ಸಂಸಾರ ಏಸಿಗೆ ಆಗ್ತದ ಅದಕ್ಕೆ ಜಿಗಿದು ಬಿಡ್ತಾನೆ ಈ ಕಡೆ ಮನುಷ್ಯ. ಇಲ್ಲ ಇನ್ನೂ ಸಂಸಾರ ರುಚಿ ಇತ್ತು ಅಂತಂದ್ರೆ ಇದಕ್ಕೆ ಜಿಗ್ಯಾಕೆ ಬರೋಂಗಿಲ್ಲ. ಅದಕ್ಕಾಗಿ ಇಲ್ಲಿ ಒಂದನ್ನು ಬಿಟ್ಟರೆ ಒಂದು ಇರ್ತದೆ. ಸಂಸಾರ ರುಚಿ ಅನಿಸಿದ್ರೆ ಪರಮಾರ್ಥ ಸ್ವಲ್ಪ ಕಹಿ ಇರ್ತದೆ, ಅದು ಕಹಿ ಅನಿಸಿದ್ರೆ ಇದು ಸಿಹಿ ಇರ್ತದೆ. ಇವೆರಡು, ಯಾಕಂದ್ರೆ ಎರಡೂ ಅದ್ರ ಮೇಲೆ ಕಾಲು ಇಟ್ಕೊಂಡು ಹೋಗ್ತೀನಿ ಅಂದರೆ ಆಗಂಗಿಲ್ಲ. ಯಾಕಂದ್ರೆ ಮತ್ತು ಶರೀರ ಬಿಟ್ಟು ಹೋಗಿ ಸಂಸಾರ ಬಿಟ್ಟು ಎಲ್ಲನೂ ಕೂಡ್ಬೇಕನ್ನುವಂಥದ್ದಲ್ಲ, ಭಾವ ಚೇಂಜ್ ಮಾಡ್ಕೊಳ್ಳೋವಂಥದ್ದು, ಮನಸ್ಸನ್ನು ಚೇಂಜ್ ಮಾಡ್ಕೊಳ್ಳುವಂಥದ್ದು ಅಷ್ಟೇ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಅವರು, ಉತ್ತಮ ಸದುಗತಿ ಯಾವುದು ಅದನ್ನೇ ಶಂಭುಲಿಂಗವಾಗಿಹುದು. ಅಂದ್ರೆ ಶಂಭುಲಿಂಗ ಯಾರು? ಪರಮಾತ್ಮ ಯಾರು? ಸದ್ಗುರು. ಯಾಕಂತಂದ್ರೆ ಸದ್ಗುರು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಪರಮಾತ್ಮನೇ ಸದ್ಗುರು ರೂಪಾಗಿ ಬಂದಾನ. ಅದಕ್ಕೆ ಅಂಥ ರೂಪವಾಗಿಹುದೇ, ಶಂಭುಲಿಂಗವಾಗಿಹುದೇ ಸದುಗತಿ ಅಂಥದನ್ನು ಮಾಡ್ಕೊಳ್ಬೇಕಪ್ಪ ಅಂತ ಕೂಡ ಹೇಳ್ತಾರೆ ಅವರು. ಈಗ 15ನೇ ಒಂದು ಪದದಲ್ಲಿ ಕೂಡ ಹೇಳ್ತಾರೆ, ಏನು ಹೇಳ್ತಾರಪ್ಪ ಅಂತಂದ್ರೆ, ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೆ ಚಂದ ಅಮಮ ತಲ್ಲಣಿಸದೆ ನೀತಿಯಲ್ಲಿ ಇರಲ್ ಅರ್ಪುದೆ ಚಂದ ಅಮಮ ಅನ್ನುವಂಥದ್ದು ಹೇಳ್ತಾರೆ. ಯಾಕಂತಂದ್ರೆ ಎಲ್ಲರೊಡನೆ
ಜಗತ್ತಿಗೆ ಬಂದ ಮೇಲೆ ಎಲ್ಲರೊಡನೆ ವೈರವಿಲ್ಲದೆ ಅಂದ್ರೆ ವೈರತ್ವವಿಲ್ಲದೆ ಕೂಡುವುದೇ, ಕೂರ್ಪುದೆ ಅಂದ್ರೆ ಕೂಡುವುದೇ. ನಿಮ್ಮಲ್ಲಿ ಗ್ರಂಥ ಇದ್ವು ಅಂದ್ರೆ ನೋಡ್ರಿ, ಕೂರ್ಪುದೆ ಚಂದ ಅಮಾಮ, ಅದು ಯೋಗ್ಯ ನೋಡು. ಯಾರಿಗೆ? ಜೀವಾತ್ಮನಿಗೆ ಭಾಳ ಯೋಗ್ಯ. ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೆ ಚಂದ ಅಮಾಮ, ತಲ್ಲಣಿಸಿದೆ ನೀತಿಯಲ್ಲಿ ಇರಲ್ ಅರ್ಪುದೆ ಚಂದ ಅಮಾಮ ಅಂತ ಕೂಡ ಹೇಳ್ತಾರೆ. ಯಾಕಂದ್ರೆ ಜಗತ್ತಿನಲ್ಲಿ ಲೌಕಿಕದಲ್ಲಿ ಕೂಡ ಹಲವಾರು ವಿಚಾರಗಳನ್ನು ಹೇಳ್ತಾರೆ. ಮನೆಯಲ್ಲಿ ಗಂಡನ ಜೊತೆ, ಹೆಂಡತಿ ಜೊತೆ ಇರ್ಬೋದು, ತಾಯಿ ತಂದೆ ಜೊತೆ ಇರ್ಬೋದು. ಆಮೇಲೆ ಈ ಕಟಿಂಗ್ ಮಾಡ್ಸೋಕೆ ಹೋದಾಗ ನಾಯಿದ್ರ ಕಟಿಂಗ್ ಮಾಡ್ತಾನಲ್ಲ, ಕಟಿಂಗ್ ಶಾಪ್ ಅದತ್ತ, ಆತನ ಜೊತೆಯಾಗಿರ್ಬೋದು. ಆಮೇಲೆ ವೈದ್ಯರ ಜೊತೆಯಾಗಿರ್ಬೋದು, ಮಹಾರಾಜರ ಜೊತೆಯಾಗಿರ್ಬೋದು. ಇವರೆಲ್ಲರ ಜೊತೆ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರಪ್ಪ ಅಂತಂದರೆ, ಇಲ್ಲಿ ಹಲವಾರು ವಿಚಾರದಾಗ ಅವ್ರು ಮನಸ್ಸು ಮಾಡಿದರೆ ಏನನ್ನಾದ್ರೂ ಮಾಡ್ಬೋದಪ್ಪ ನಿನಗೆ. ಈಗ ನಾವು ಕಟಿಂಗ್ ಶಾಪಿಗೆ ಹೋಗಿರ್ತೀವಿ, ಅಲ್ಲಿ ಕಟಿಂಗ್ ಮಾಡಬೇಕಾದಾಗ ನೀ ಕಣ್ಣು ಮುಚ್ಕೊಂಡು ಕುಂತಿರ್ತೀವಿ. ಆವಾಗ ಆತ ನಿನ್ನ ಕುತ್ತಿಗೆ ಅದನ್ನು ಕಟ್ ಮಾಡ್ಬೋದಲ್ಲ, ಮನಸ್ಸು ಮಾಡಿದ್ರೆ. ಚಾಕು ತಂದು ಕೊಯ್ದು ಬಿಡ್ಬೋದು ಆತನ ಜೊತೆ ವೈರತ್ವ ಮಾಡಿದ್ರೆ. ಅದಕ್ಕೆ ಆತನ ಜೊತೆ ವೈರತ್ವ ಮಾಡಬೇಡ. ಮತ್ತು ವೈದ್ಯರ ಹತ್ರ ವೈರತ್ವ ಮಾಡಬಾರ್ದು. ಯಾಕ್ರಿ? ಆತ ಏನಾದರೂ ಒಂದು ಇಂಜೆಕ್ಷನ್ ಕೊಟ್ಬಿಟ್ನಂದ್ರೆ ಆಯ್ತು, ನನಗೆ ಹಿಂಗೆ ಅಂದಾನೈತೆ, ಹಿಂಗೆ ಮಾಡ್ಯಾನಂತ ಒಂದು ಇಂಜೆಕ್ಷನ್ ಕೊಟ್ಟರೆ ನೀವು ಸತ್ತೋಗ್ಬಿಡ್ತೀವಿ. ಅದಕ್ಕೆ ಡಾಕ್ಟ್ರ್ ಜೊತೆ ವೈರತ್ವ ಮಾಡಬಾರ್ದು. ಮಹಾರಾಜನ ಜೊತೆ ನಿನ್ನ ಬಳಿ ಏನೋ ರೊಕ್ಕ ಪಕ್ಕ ಇದ್ವು ಅಂದ್ರೆ ಆತ ಏನು ತುಂಬಿಲ್ಲ, ಅದಕ್ಕೆ ಏನು ಮಾಡಿಲ್ಲ, ಅಷ್ಟು ದುಡ್ಡದು ಮಾಡ್ಕೊಂಡನಂತ ಆತ ಎಲ್ಲ ಕಸ್ಕೊಂಡು ನಿನ್ನ ಗಡೀಪಾರು ಮಾಡ್ಬೋದು. ಆ ಶಕ್ತಿ ಇರ್ತದೆ. ಅದಕ್ಕೆ ತಾಯಿ ಜೊತೆ ಮಾಡಬಾರ್ದು. ಯಾಕೆ ಅಂದ್ರೆ ತಾಯಿ ಮತ್ತು ಚಿಕ್ಕ ಮಗು ಇರ್ಲಿಕ್ಕಾಗಿ ಆಕಿನ ಉಣಿಸ್ತಾಳೆ, ತಿನ್ನಿಸ್ತಾಳೆ, ಎಲ್ಲ ಮಾಡ್ತಾಳೆ. ನೀನೇನಾದರೂ ಮತ್ತೆ ಸ್ವಲ್ಪ ದೊಡ್ಡವಾದ ನಂತರ ಏನಾರು ವೈರತ್ವ ಮಾಡಿದ್ರೆ ಆಕೆ ಏನಾದರೂ ಹಾಕಿ ಕೊಟ್ಬಿಡ್ಬೋದು ಮನಸ್ಸು ಮಾಡಿದ್ರೆ. ಅದಕ್ಕೆ ಆಕೆ ಜೊತೆ ಮಾಡಬಾರ್ದು. ಮನ್ಯಾಗ ಎಲ್ಲರ ಜೊತೆ ಅನನ್ಯವಾಗಿ ಇರಬೇಕಾಗ್ತದೆ. ಹಂಗಂದ್ರೇ ಜೀವನ ಅಲ್ಲಿ ಯೋಗ್ಯ ಆಗ್ತದಪ್ಪ ನಿನಗೆ. ಅದಕ್ಕೆ ಯಾರ ಹತ್ರ ಕೂಡ ವೈರತ್ವ ನಿನಗೆ ಮಾಡಬಾರ್ದು ಅಂತ ಕೂಡ ಹೇಳ್ತಾರೆ. ಮತ್ತು ತಲ್ಲಣಿಸದೆ ನೀತಿಯಲ್ಲಿರಲ್ ಅರ್ಪುದೆ ಚಂದಮಾಮ. ತಲ್ಲಣಿಸಿದೆ ಅಂತಂದ್ರೆ ಇಲ್ಲಿ ಯಾವುದಕ್ಕೆ ಆಗಲಿ ಅದಕ್ಕೆ ಅಲ್ಲಿ ಆತುರ ಪಟ್ಕೊಳ್ಳದೆ, ಅವಸರ ಪಟ್ಕೊಳ್ಳದೆ ನೀತಿಯಲ್ಲಿ ಇರುವಂಥದ್ದು. ಯಾಕಂತಂದ್ರೆ ನಮಗೆ ಸುಖ ಬಂದಾಗ ಖುಷಿ ಪಡ್ತೀವಿ, ದುಃಖ ಬಂದಾಗ ತಲ್ಲಣಿಸಿಬಿಡ್ತೀವಿ. ಹಂಗೆ ಮಾಡುವಂಥದ್ದಲ್ಲ. ಯಾಕಂತಂದರೆ ಕೌರವರು ಮತ್ತು ಪಾಂಡವರು ಅವರು ಹೇಳ್ತಾರೆ, ಇತಿಹಾಸದಲ್ಲಿ ಕೂಡ ಹೇಳ್ತಾರೆ, ಯಾವುದು ರಾಮಾಯಣ ಮಹಾಭಾರತದಲ್ಲಿ ಕೂಡ ಹೇಳ್ತಾರೆ. ಯಾಕಂದ್ರೆ ಅರಿಗಿನ ಮನೆಯಲ್ಲಿ ಪಾಂಡವರಿಗೆ ಎಷ್ಟು ದುಃಖ ಕೊಟ್ಟರು ಕೌರವರು, ಆದರೂ ಕೂಡ ಧರ್ಮರಾಜ ನೀತಿಯನ್ನು ಬಿಡಲಿಲ್ಲ, ಅವ್ರ ನೀತಿಯನ್ನು ಬಿಡಲಿಲ್ಲ. ಯಾಕಂತಂದರೆ ಭಾಳಷ್ಟು ಒಂದು ವಿಚಾರಗಳನ್ನು ಅಡಕವಾಗಿದ್ದಾವೆ. ಯಾಕಂದ್ರೆ ಅವ್ರು ಅರಿಗಿನ ಮನೆಯಲ್ಲಿ ಅವ್ರನ್ನ ಹಾಕಿಬಿಟ್ಟು ಕೊನೆಗೆ ಅದು ಸುತ್ತ ಬೆಂಕಿ ಹಚ್ಚಿದ್ರು ಕೂಡ ಅವ್ರು ಯಾವುದೋ ರೂಪದಿಂದ ಭಗವಂತ ಅವ್ರಿಗೆ ಮನಸ್ಸು ಕೊಟ್ಟ, ಈ ರೂಪದಿಂದ ಪಾರಾಗ್ರಿ ನೀವು ಅಂಥೇಳಿ ಅಲ್ಲಿ ಪಾರಾಗ್ತಾರೆ. ಅದೆಲ್ಲ ಬೆಂಕಿ ಹಚ್ಚಿದ್ದು ಅವರೇ ಅಂತ ಗೊತ್ತಾದರೂ ಕೂಡ ಅವರು ನೀತಿಯನ್ನು ಬಿಡಲಿಲ್ಲ. ಹಾಗಾಗಿ 14 ವರ್ಷ ಅವರು ವನವಾಸಕ್ಕೆ ಹೋದರೂ ಕೂಡ ಅವರು ನೀತಿಯನ್ನು ಬಿಡಲಿಲ್ಲ. ಎಂಥ ಒಂದು ಕೆಲವೊಂದು ಸಂದರ್ಭ ಬಂದರೂ ಕೂಡ ನೀತಿಯನ್ನು ಬಿಡೋಕ್ಕೆ ಹೋಗಬೇಡಪ್ಪ. ತಲ್ಲಣಿಸದಿರು ಅಂತ ತಲ್ಲಣಿಸದೆ ನೀತಿಯಲ್ಲಿ ಇರುವಂಥ ಚಂದ. ಯಾಕಂತಂದ್ರೆ ಕೆಲವು ಸಲ ನಮ್ಗೆ ಕಷ್ಟ ಆಯಿತು ಅಂದಾಗ ನಾವೇನು ಅಂದ್ಕೊಂಡಿರ್ತೀವಿ ಅದನ್ನು ಬಿಟ್ಬಿಡ್ತೀವಪ್ಪ. ಕಷ್ಟ ಆಯ್ತು ಬಿಡು, ಯಾರು ಇದು ಮಾಡ್ತಾರ ಅಂತ ಅನ್ನುವಂಥದ್ದು ನಾವೇನು ಹಿಡಿದ ನಿಯಮಗಳು. ಅದಕ್ಕೆ ಹೇಳ್ತಾರೆ ಅವರು, ಎಡೆಬಿಡದಿಹ ಯಾವುದು ಬೇಡುವೇನೋ ಅಭಾವ ನಿಮ್ಮನ್ನು ಭವಭವದೋಳು ಮಾಡೆನಾಗ ಒಲಿದು ಸುಗುಣ ಸಂತತಿಯನ್ನಿಂತು ಎಡರಡಿಸಿದ ವೇಳೆಯೊಳು ಧೈರ್ಯವನ್ನು ಸಿರಿ ಒಡೆದು ಜೀವಿಸುವ ಎಡೆಯೋಳು ವಿನಯವನ್ನು ಕಡು ಜೌವನದೋಳು ವಿಕೃತಿ ದೋರದಿಯುವುದನ್ನು ಪಿಡಿದ ನೇಮವ ನೆಡೆಬಿಡದತಿ ಛಲವನ್ನು. ಯಾವುದು ಹಿಡ್ಕೊಂಡಿದ್ದೀನಿ ಅದನ್ನು ಬಿಡದೆ ಮಾಡುವಂಥ ಛಲ ಕೊಡಪ್ಪ ಅಂತ ನಿಜಗೊಂಡ್ರೆ ಕೇಳ್ತಾರೆ. ಹಾಗಾಗಿ ಏನೇ ಕಷ್ಟ ಬಂತ ಸುಖ ಬಂತ ನೀನೇನು ಇಟ್ಕೊಂಡಿರ್ತಿದ್ಯಾ ನೀತಿಯಲ್ಲಿರುವಂಥದ್ದು ಅದು ಬಿಡದೆ ಛಲದಿಂದ ಸಾಧಿಸುವಂಥದ್ದು ಭಾಳ ಯೋಗ್ಯ ನೋಡಪ್ಪ. ನಿನಗೆ ನೀತಿಯಲ್ಲಿರುವುದೇ ಭಾಳ ಯೋಗ್ಯ ಅಂತ ಕೂಡ ಹೇಳ್ತಾರೆ ಅವರು. ಯಾಕಂತಂದ್ರೆ ನೀತಿಯಲ್ಲಿ ಇರಬೇಕಾದಂಥದ್ದು ಭಾಳ ಮುಖ್ಯ ಆಗ್ತದೆ. ಈ ಒಂದು ಏನು ಯಾವುದು ಈ ಲೋಕದಲ್ಲಿ ಜಗತ್ತಿನಲ್ಲಿ ಬಂದ ನಂತರ ಜೀವಾತ್ಮರಿಗೆ, ಯಾಕಂದ್ರೆ ಮೋಕ್ಷ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹಲವಾರು ನೀತಿಗಳನ್ನು ಮೈಗೂಡಿಸ್ಕೊಳ್ಬೇಕಾಗ್ತದೆ. ಈ ನೀತಿಯಿಂದ ಹೋಗುವಂಥದ್ದು ಮತ್ತು ನೀತಿಯಲ್ಲೇ ಇರುವಂಥದ್ದು ಜೀವನಿಗೆ ಬಹಳ ಯೋಗ್ಯ ಆಗ್ತದೆ. ಹಾಗಾಗಿಬಿಟ್ಟು ನೀತಿಯಲ್ಲೇ ಇರುವಂಥ ಜೀವಾತ್ಮನಿಗೆ ಬೋಧನೆ ಮಾಡುವಂಥದ್ದು. ಮತ್ತು ಈಗ ನಾಳೆಯ ಯಾವುದು 1ನೇ ನುಡಿಯಿಂದ ಎಂಟಾಯ್ತಾ 1ನೇ ನುಡಿಯಿಂದ ನಾಳೆ ಮಾತಾಡೋಣ. ಒಂದೆರಡು ಮಾತು ಗುರುಗಳು ಪಾದ ತಪ್ಪಿಸಿ ಹರವು.
ಆರತೆ